ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇದು ಹೇಳಿತ್ ನೋಡ್ರಿ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅವ್ರು ರೊಕ್ಕ ತೊಗೊಂಡು ಮಾಡ್ಯಾನ ಅಂತ ಹೇಳಿ ಅದಕ್ಕೆ ಕೊಟ್ಟರೆ ಇದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅದ. ಇದು ಲೆಟರ್, ಇದು ಫೋಟೋ ಇದು ಹಾಕ್ಬೇಡ್ರಿ, ಅದಲ್ಲ ತಿನ್ನ ಯೂಸ್ ಹಾಕಲ್ಲ. ಫಸ್ಟ್ ಇಂಥ ವರ್ಕ್ ಇಲ್ಲ ರೀ, ಒಂದು ಬೋರ್ ಹೊಡೆದು ಮಾಡ್ಬೇಕ್ರಿ. ಏನು ಒಂದು 25 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಬೋರ್ ಹೊಡೆದ್ರೆ ಏನು ಫರಕ್ ಬೀಳದ್ರಿ. 1 ಇಂಚ್ ಬಿ ನೀರು ಹದ್ದು ಅಂದ್ರೆ ಬಿ ಬಾತ್ರೂಮ್ಕ ಅದಕ್ಕೆ ಬರೋಬರ ಆಯ್ತು. ಬರೋಬರ ಇದು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯವರು KRIDL ಬೀದರ್ ಅವರಿಗೆ ಏನದ ಅಂದ್ರೆ 60 ಶೌಚಾಲಯಗಳಿಗೆ ಏನದ ಅಂದ್ರೆ ಪ್ರತಿಯೊಂದು ಶೌಚಾಲಯಕ್ಕೆ 25 ಲಕ್ಷ ರೂಪಾಯಿ ಅಂತೇಳಿ ಬೀದರ್ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ 8 ರಿಂದ 9 ಶೌಚಾಲಯಗಳು ಏನದ ನಿರ್ಮಾಣ ಮಾಡಿದ್ದಾರೆ KRIDL ವತಿಯಿಂದ. ಈ ಉದ್ಘಾಟನೆಗಿಂತ ಮುಂಚೆ ಏನದ ಬ್ರೇಕ್ ಬಿಟ್ಟವ. ಆ ಶೌಚಾಲಯಕ್ಕೆ ಏನು ಮೂಲಭೂತ ಸೌಕರ್ಯ ಏನದ ನೀರು, ಆ ಶೌಚಾಲಯಗಳಿಗೆ ನೀರಿನ ವ್ಯವಸ್ಥೆನೇ ಇಲ್ಲ. ಅದಕ್ಕೆ ಏನದ ಅಂದ್ರೆ ಇಲ್ಲಿರ್ತಕ್ಕಂಥ ಏನು ಅಧಿಕಾರಿ ಏನಿದ್ದಾರೆ ಕೂಲ ಅವರು ಈ ಕಳಪೆ ಕಾಮಗಾರಿ ಕೈಗೊಂಡು ಏನದ ಅಂದ್ರೆ ಭ್ರಷ್ಟಾಚಾರ ಏನದ ಅಂದ್ರೆ ಮಾಡಿದ್ದಾರೆ. ಇಂಥ ಅಧಿಕಾರಿಗೆ ಏನದ ಅಂದ್ರೆ ಅಮಾನತು ಮಾಡಬೇಕು. ಹಾಗೆ ಈ KRIDL KRIDL ವತಿಯಿಂದ ಏನು ನಿರ್ಮಾಣ ಮಾಡಿದ್ದಾರೆ ಅದು ಏನದ ಅಂದ್ರೆ ಪುನರ್ ಏನದ ಅಂದ್ರೆ ಎಲ್ಲೆಲ್ಲಿ ಬಿರ್ಬಿಟ್ಟಾವ ಏನದ ಮತ್ತೊಂದು ಸಾರಿ ಕೆಲಸ ಮಾಡಬೇಕು. ಅದಕ್ಕೆ ಸಾರ್ವಜನಿಕರಿಗೆ ಏನದ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಒಂದು ಶೌಚಾಲಯಕ್ಕೆ ಏನದ 25 ಲಕ್ಷ ರೂಪಾಯಿ ಇದೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನದ ಅಂದ್ರೆ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳದೆ ಅನುದಾನ ಏನದ ದುರ್ಬಳಕೆ ಮಾಡ್ಕೊಂಡಾರ. ಆ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಏನದಾರ ಅವ್ರ ವಿರುದ್ಧ ಸೂಕ್ತ ತನಿಖೆ ಕೈಗೊಂಡು ಅಂಥ ಅಧಿಕಾರಿಗಳನ್ನು ಏನದ ಅಂದ್ರೆ ಅಮಾನತು ಮಾಡ್ಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸರ್, ಈಗ ಕಲ್ಯಾಣ ಕರ್ನಾಟಕ ಸರ್ ನೋಡಿ, ಹಿಂದುಳಿದ ಜಿಲ್ಲೆ ಅಂತ ಹೇಳ್ಬಿಟ್ಟು ಏನದ ಅಂದ್ರೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಏನದ ಅಂದ್ರೆ ಮಂತ್ರಿ MLAಗಳದ್ದು ಕೃಪಾ ಕಟಾಕ್ಷ ಅದ. ಹೀಗಾಗಿ ಅವ್ರ ವಿರುದ್ಧ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಧ್ವನಿ ಎತ್ತಿದ್ರು ಕೂಡ ಆ ಧ್ವನಿಗೆ ನ್ಯಾಯ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಅಂಥ ಅಧಿಕಾರಿಗಳೇನು ವಿಶೇಷವಾಗಿ ಆ ಅಧಿಕಾರಿಗಳು ಲೋಕಲ್ದವ್ರಿಗೆ ಏನಂದ್ರೆ ಇಲ್ಲಿರ್ತಕ್ಕಂಥ ಮಂತ್ರಿಗಳದ್ದು MLAಗಳು ಸಹಕಾರ ಅದ. ಹೀಗಾಗಿ ಅವ್ರು ಏನದಂದ್ರೆ ಪರ್ಮನೆಂಟ್ ಆಗಿ ಊಟ ಹೊಡ್ಕೊಂಡು ಬಿಟ್ಟಾರ. ಅವ್ರು ಭ್ರಷ್ಟಾಚಾರ ಮಾಡಿದ್ರು ಕೂಡ ಯಾರು ಕೂಡ ಅದಕ್ಕೆ ಧ್ವನಿ ಎತ್ತಾ ಇಲ್ಲ, ಕಿವಿ ಕೊಡ್ತಾ ಇಲ್ಲ, ನೋಡ್ತಾ ಇಲ್ಲ. ತನಿಖೆ ಮಾಡ್ಬೇಕಂತ ಹೇಳಿದ್ರು ಸರ್, ಸರ್ಕಾರ ಇದಕ್ಕೆ ಏನಾದ್ರು ತನಿಖೆ ಮಾಡಬೇಕು. ನಿವೃತ್ತ ನ್ಯಾಯಮೂರ್ತಿಗಳಿಗೆ ಏನಂದ್ರೆ ಆಯ್ಕೆ ಮಾಡಿ ಇದಕ್ಕೆ ತನಿಖೆ ಮಾಡಬೇಕು ಸರ್. ಓಕೆ ಸರ್.